ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, RRB ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ಸಿಲೆಬಸ್ಸಲ್ಲಿರುವ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಟಾಪ್ ಅದರಲ್ಲೂ 1000 ಕ್ವಶನ್ಗಳಿಗೆ ಸಂಬಂಧಿಸಿದಂತೆ ಚರ್ಚೆನ ಮಾಡ್ತೇವೆ. ಪ್ರತಿನಿತ್ಯ 50 ಕ್ವಶನ್ಗಳಂತೆ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೆ ಸಂಬಂಧಿಸಿದಂತೆ ಇವತ್ತು 3ನೇ ಕ್ಲಾಸು. ಇನ್ನಿವರೆಗಿನ 1ನೇ ಕ್ಲಾಸ್ ಮತ್ತು 2ನೇ ಕ್ಲಾಸ್ ಯಾರಾದರೂ ನೋಡಿಲ್ಲಪ್ಪ ಅಂದ್ರೆ ಕೆಳಗಡೆ ಪ್ಲೇಲಿಸ್ಟಲ್ಲಿ ವಿಡಿಯೋ ಇರ್ತಾ, ಹೋಗಿ ನೀವು ಕೂಡ ನೋಡ್ಕೋಬೋದು. ಸ್ನೇಹಿತರೆ, ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೇ ಒಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, 101ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ವಿಟಮಿನ್ ಎ ಉತ್ತಮ ಮೂಲವಾಗಿದೆ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಮೀನಿನ ಎಣ್ಣೆ. ನೆಕ್ಸ್ಟ್ ಪ್ರಶ್ನೆ, ಸುಣ್ಣದ ಕಲ್ಲು ಈ ಕೆಳಗಿನ ಯಾವ ಉದ್ಯಮದಿಂದ ಬಳಸಲಾಗುವ ಕಚ್ಚಾ ವಸ್ತುವಾಗಿದೆ ಅಂತ ಕೇಳಿದರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಸಿಮೆಂಟ್. ಇನ್ನು ನೆಕ್ಸ್ಟ್ ಪ್ರಶ್ನೆ, ಸ್ನೇಹಿತರೆ, ನಿಮಗೇನಾದರೂ RRB ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ PDF ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಇಲ್ಲಿ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು. ಸ್ನೇಹಿತರೆ, ಆಲ್ಮೋಸ್ಟ್ ಎಲ್ಲ ಸಿಲೆಬಸನ್ನು ಕವರ್ ಮಾಡಿದ್ರೆ ನೋಟ್ಸ್ ಆಗಿರ್ತಾವೆ. ಸ್ನೇಹಿತರೆ, ಇದ್ರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸ್ತಾರೆ. ಅದೇ ರೀತಿ ನಿಮ್ಮದು ಎಕ್ಸಾಮ್ ಮುಗಿಯುವವರೆಗೂ ಕೂಡ ಪ್ರಚಲಿತ ಘಟನೆ ಕೂಡ ಉಚಿತವಾಗಿರ್ತದೆ. ಸ್ನೇಹಿತರೆ, ಇದರಲ್ಲಿ ಸಿಲೆಬಸ್ಸಲ್ಲಿರುವ ಸೈನ್ಸ್ ಆಗಿರ್ಬೋದು, ಅದೇ ರೀತಿ GK ಆಗಿರ್ಬೋದು, ಅದೇ ರೀತಿ ರೀಸನಿಂಗು ಮತ್ತು ಮ್ಯಾಥಮೆಟಿಕ್ಸು ಮತ್ತು ಕರೆಂಟ್ ಅಫೇರ್ಸು ಎಲ್ಲ ಕೂಡ ಕಳಿಸ್ತಾರೆ. ಅದೇ ರೀತಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ಇಂಪಾರ್ಟೆಂಟ್ 1000 ಕ್ವಶನ್ಗಳಿರುವ ಕ್ವಶನ್ಗಳು ಮತ್ತು ಅದಕ್ಕೆ ಸಂಬಂಧಿಸಿದ ಸರಿಯಾದ ಉತ್ತರ ಜೊತೆಗೆ PDF ಕೂಡ ಕಳಿಸ್ತಾರೆ. ಸ್ನೇಹಿತರೆ, ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತಂದರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆಯಬಹುದಾಗಿರ್ತದೆ. ಸ್ನೇಹಿತರೆ, ನಮ್ಮ ಚಾನಲ್ ವೀಕ್ಷಕರಿಗೆ ಕೇವಲ ದಿನ 200 ರೂಪಾಯಿಗಾಗಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಿದ್ರೆ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ಪಡೆದುಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವುದು ಗಟ್ಟಿಯಾದ ಕಲ್ಲಿದ್ದಲಿನ ಅತ್ಯುತ್ತಮ ಗುಣಮಟ್ಟವಾಗಿದೆ ಅಂತ ಕೇಳಿದರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರ್ತದೆ, ಅಂಥ್ರಾಸೈಟ್. ಸ್ನೇಹಿತರೆ, ಈ PDF ಏನಾದರೂ ಬೇಕಾಗಿತ್ತು ಆಲ್ರೆಡಿ ನಾವು ಹೇಳಿದರೆ ಈ PDF ಕೂಡ ನಿಮ್ಗೆ ಸಿಗ್ತದೆ. ಯಾರಿಗಾದರೂ ಈ ನೋಟ್ಸು ಜೊತೆಗೆ RRB ಡಿ ಗ್ರೂಪ್ಗೆ ಸಂಬಂಧಿಸಿ ಆಲ್ಮೋಸ್ಟ್ ಎಲ್ಲ ಸಿಲೆಬಸನ್ನು ಕವರ್ ಮಾಡಿರುವ ನೋಟ್ಸ್ ಏನಾದರೂ ಬೇಕಾಗಿ ಕೆಳಗಡೆ ಕಾಣುವ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ಪಡೆದುಕೊಳ್ಳಬಹುದು. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಮಾನವರಲ್ಲಿ ತುರ್ತು ಹಾರ್ಮೋನ್ ಆಗಿದೆ. ಸ್ನೇಹಿತರೆ, ನಿಮ್ಗೆ ಏನಾದರೂ ಗಾಯವಾದಾಗ ಯಾವ ಹಾರ್ಮೋನ್ ರಿಲೀಸ್ ಆಕತ್ತಪ್ಪ ಅಂತ ನೋಡಿದ್ರೆ ಅಡ್ರಿನಲಿನ್ ರಿಲೀಸ್ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಪದವು ಧ್ವನಿ ತರಂಗದೊಂದಿಗೆ ಸಂಬಂಧ ಹೊಂದಿಲ್ಲ. ಸ್ನೇಹಿತರೆ, ಈ ಪ್ರಶ್ನೆನ ಅರ್ಥ ಮಾಡ್ಕೋಬೇಕು. ಹೊಂದಿಲ್ಲ ಅಂತ ಕೇಳಿರ್ತಾರೆ ಸ್ನೇಹಿತರೆ, ಕ್ಯಾಂಡಲ್ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ, ಈ ಕೆಳಗಿನವರಗಳಲ್ಲಿ ಯಾರು ಲೇಸರನ್ನು ಕಂಡುಹಿಡಿದರು. ಇಲ್ಲಿ ಕೊಟ್ಟಿರುವುದರಾಗ ಯಾರು ಲೇಸರನ್ನು ಕಂಡುಹಿಡಿದಾರಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಥಿಯೋಡರ್ ಮೈಮನ್. ನೆಕ್ಸ್ಟ್ ಪ್ರಶ್ನೆ, ದ್ರವೀಕೃತ ಆಮ್ಲಜನಕದ ಬಣ್ಣ ಯಾವುದು ಅಂತ ಕೇಳಿದರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ತಿಳಿ ನೀಲಿ. ಫಿನಾಲನ್ನು ಈ ಕೆಳಗಿನವುಗಳಲ್ಲಿ ಒಂದನ್ನು ತಯಾರಿಸಲು ಬಳಸಲಾಗುತ್ತದೆ ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬೈಕೆಲೈಟ್. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ, ಭೂಮಿಯ ಮಧ್ಯಭಾಗವನ್ನು ರೂಪಿಸಿದೆ ಅಂತ ಕೇಳಿದರೆ ಯಾವುದರಿಂದ ಆವೃತ್ತವಾಗಿದೆ ಅಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಬ್ಬಿಣ ಮತ್ತು ನಿಕ್ಕಲಿಂದ ಆವೃತ್ತವಾಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನಗಳಲ್ಲಿ ಕಂಡು ಬರುವ ಅತ್ಯಂತ ಭಾರವಾದ ಮೆಟಲ್ ಯಾವುದನ್ನು ಹೆಸರಿಸಿ ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ 110ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ಕೊಳೆತ ಮೊಟ್ಟೆಯಂತೆ ವಾಸನೆ ಬೀರುವ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೈಡ್ರೋಜನ್ ಸಲ್ಫೈಡ್. ಕೆಳಗಿನಗಳಲ್ಲಿ ಯಾವುದು ಅತ್ಯುತ್ತಮ ವಿದ್ಯುತ್ ವಾಹಕವಾಗಿದೆ. ಇದ್ರೊಳಗೆ ಚಲೋದಂತ ಏನು ಕರೀತಾರಲ್ಲ ಆ ರೀತಿ ನೋಡಿ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳ್ಳಿ. ಸ್ನೇಹಿತರೆ, ಹೆಚ್ಚಾಗಿ ಇದೆಲ್ಲ ಬೆಳ್ಳಿ ಏನು ಅತ್ಯುತ್ತಮ ವಾಹಕವಾಗಿರ್ಬೋದು, ಆದರೆ ಜಾಸ್ತಿ ನಮ್ಗೆ ಕರೆಂಟನ್ನು ಸಪ್ಲೈ ಮಾಡಲಿಕ್ಕೆ ಮನೆಯಲ್ಲಿ ತಾಮ್ರದ ತಂತಿ ಇರ್ತದೆ. ಅದೇ ರೀತಿಯಲ್ಲಿ ಮೇನ್ ಲೈನಲ್ಲಿ ಏನು ಬಳಸಿರ್ತಾರಲ್ಲ ನಿಮಗೆ ರೋಡಿಗೆ ಏನು ಬಂದಿರ್ತದೆ ಲೈನ್, ಅದು ಅಲ್ಯೂಮಿನಿಯಂ ಇಂದ ಮಾಡಿದ್ದಿರ್ತದೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಜೀವಕೋಶದ ಅಸ್ತವ್ಯವಸ್ಥೆಯು ಬಣ್ಣ ಕುರುಡುತನಕ್ಕೆ ಕಾರಣವಾಗಿದೆ ಅಂತ ಕೇಳ್ತಾರೆ.
ಸ್ನೇಹಿತರೆ ಇದು ಭಾಳ ಇಂಪಾರ್ಟೆಂಟ್. ನೀವು RRB ಡಿ ಗ್ರೂಪಿಗೆ ಸಂಬಂಧಿಸಿದಂತೆ ನಿಮಗೂ ಕೂಡ ಬಣ್ಣ ಗುರುಡುತನ ಇದ್ದರೆ ಮೆಡಿಕಲಲ್ಲಿ ಫೇಲ್ ಆಕ್ಕಿರಿ. ಆದಷ್ಟು ಏನಾದರೂ ಪರಿ ಬಂದಿತ್ತಂದ್ರೆ ಅಥವಾ ನಿಮ್ಮ ಕಲರ್ ಬ್ಲೈಂಡ್ನೆಸ್ ಇತ್ತಂದ್ರೆ ಆದಷ್ಟು ಚೆಕಪ್ ಮಾಡಿಸಿಕೊಂಡು ಆಪರೇಷನ್ ಅಥವಾ ಸರ್ಜರಿ ಮಾಡಿಸ್ಕೊಂಡು ಹೋದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ನಿಮ್ಗೆ ಹೆಚ್ಚಾಗಿ ಮೆಡಿಕಲ್ ಅಂದರೆ ಕಲರ್ ಬ್ಲೈಂಡ್ನೆಸ್ ಟೆಸ್ಟಲ್ಲಿ ತುಂಬ ಜಾಸ್ತಿ ತೆಗಿತಾರೆ. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಅದಕ್ಕಾಗಿ ಯಾರ್ಯಾರು ಆ ರೀತಿ ಇತ್ತಪ್ಪ ಅಂದರೆ ಈಗ ಆಲ್ರೆಡಿ SSC GD ಆಗಿರ್ಬೋದು, ಅದೇ ರೀತಿ ಆರ್ಮಿ ಆಗಿರ್ಬೋದು ಅಥವಾ ಇನ್ಯಾವುದೋ ಹುದ್ದೆಗಳಿಗೆ ಸಂಬಂಧಿಸಿದ ಮೆಡಿಕಲ್ಲಿ ನೀವೇನಾದರೂ ಕಲರ್ ಬ್ಲೈಂಡ್ನೆಸ್ ಟೆಸ್ಟಲ್ಲಿ ಫೇಲ್ ಆಗಿದ್ರೆ ಅಂದರೆ ಇಲ್ಲೂ ಕೂಡ ಫೇಲ್ ಆಕ್ಕಿರಿ. ಅದಕ್ಕಾಗಿ ಅಂಥ ಸಮಸ್ಯೆ ಇದ್ದವರು ನಾ ಏನು ಹೇಳಿದ್ನಲ್ಲ, ಇಲ್ಲಿ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಸರ್ಜರಿ ಏನಾದರೂ ಮಾಡ್ತಾರಾ ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಗ್ಲಾಸ್ ಏನಾದರೂ ಕೊಡ್ತಾರಾ ಅಥವಾ ಏನು ಪ್ರಾಬ್ಲಮ್ ಆಗಿದೆ ಅಂತ ನೋಡ್ಸೊಂದು ಆದಷ್ಟು ಚೆಕಪ್ ಮಾಡಿಸೊಂದು ಹೋಗಿ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ B ಆಗಿರ್ತದೆ, ಕೋನ್ಸೆಲ್. ಸೋಡಿಯಂ ಬೈಕಾರ್ಬೋನೇಟ್ ಅನ್ನು ಬಲವಾಗಿ ಬಿಸಿ ಮಾಡಿದಾಗ ಈ ಕೆಳಗಿನ ಯಾವ ಉನ್ನತವು ರೂಪುಗೊಳ್ಳುತ್ತದೆ? ಸ್ನೇಹಿತರೆ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ A ಆಗಿರ್ತದೆ, ಸೋಡಿಯಂ ಕಾರ್ಬೋನೇಟ್. ಕೆಳಗಿನ ಯಾವ ಅಂಗವು ಪ್ರತಿರಕ್ಷಣಾ ವ್ಯವಸ್ಥೆಯ ಭಾಗವಾಗಿಲ್ಲ? ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಮೆದುಳು, C. ಗಾಳಿಯು ಯಾವ ಜಡ ಅನಿಲದ ಗರಿಷ್ಠ ಪ್ರಮಾಣವನ್ನು ಹೊಂದಿದೆ ಅಂತ ಕೇಳಿರ್ತಾರೆ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆರ್ಗನ್, C ಆಗಿರ್ತದೆ. ಈ ಕೆಳಗಿನ ಯಾವ ರೋಗವು ಪ್ರೋಟೀನ್ನ ಕೊರತೆಯಿಂದ ಉಂಟು ಆಗುತ್ತದೆ ಅಂತ ಕೇಳಿರ್ತಾರೆ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ 117 ಪ್ರಶ್ನೆಗೆ ಕ್ವಾಶಿಯೋಕರ್ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಪರದ ಇದರ ಒಂದು ಘಟಕವಾಗಿದೆ ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ A ಆಗಿರ್ತದೆ. ಕೂದಲಿನ ಸೆಟ್ಟಿಂಗಾಗಿ ಬ್ಯೂಟಿ ಪಾರ್ಲರ್ಗಳಲ್ಲಿ ಈ ಕೆಳಗಿನ ಯಾವ ರಾಸಾಯನಿಕವನ್ನು ಬಳಸುತ್ತಲಾಗುತ್ತದೆ ಅಂತ ಕೇಳ್ತಾರೆ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ D, ಸಲ್ಫರ್ ಆಧಾರಿತ. ಈ ಕೆಳಗಿನ ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವ ರೋಗವು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಹರಡುವುದಿಲ್ಲ? ಹರಡೋ ರೋಗ ಒಂದಿಷ್ಟು ಇರ್ತಾವೆ. ಕೊರೋನಾ ಟೈಪ್ ಏನಿರುತ್ತಲ್ಲ ಅದು ಹರಡೋ ರೋಗ ಆಗಿರ್ತಾವೆ. ಹರಡಲಾರ ರೋಗ ಯಾವುದಪ್ಪ ಅಂದರೆ ಸಿರೋಸಿಸ್. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಹೃದಯದ ಸಮಸ್ಯೆಯನ್ನು ಪತ್ತೆ ಹಚ್ಚಲು ಸಹಾಯ ಮಾಡುತ್ತದೆ ಅಂತ ಕೇಳಿರ್ತದೆ. ಇದು ಕೇಳ್ತಾರೆ. ಇದು ನಿಮ್ಗೆ ಮೆಡಿಕಲಲ್ಲಿ ಕೂಡ ಮಾಡ್ತಾರೆ. ಇದು ಮೆಡಿಕಲ್ಗೆ ಇದು ಏನಿದೆ ಸಾಕಷ್ಟು ಅಭ್ಯರ್ಥಿ ಮೆಡಿಕಲ್ಗೆ ಏನಾದರೂ ಜಾಯ್ನ್ ಆಗಿದ್ರೆ ಅಂದರೆ ಏನಾರ ಪ್ರಾಬ್ಲಮ್ ಇದ್ದರೂ ಕೂಡ ಮಾಡ್ಸ್ಕೊಂಡು ಬಂದಿರ್ತೀರಿ. ಇದು ಆಗಿರ್ತದೆ. ಸರಿಯಾದ ಉತ್ತರ ECG. ಚಾಕ್ಲೇಟ್ನಲ್ಲಿನ ಹೆಚ್ಚಿನ ಅಂಶದಿಂದಾಗಿ ಆರೋಗ್ಯಕ್ಕೆ ಹಾನಿಯಾಗಬಹುದು ಅಥವಾ ಅನಾರೋಗ್ಯಕ್ಕೆ ತುತ್ತಾಗಬಹುದು ಅಂತ ಕೂಡ ಈ ರೀತಿ ಕೂಡ ಪ್ರಶ್ನೆಯನ್ನು ಕೇಳಬಹುದು. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ನಿಕ್ಕಲ್. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವ ರೋಗವು ನಾಯಿ ಕಡಿತದಿಂದ ಉಂಟಾಗುತ್ತದೆ? ಸ್ನೇಹಿತರೆ ಇದನ್ನು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರ್ತದೆ ಅಂತೀನಿ. ಆದಷ್ಟು ಯಾರಿಗೆಲ್ಲ ಗೊತ್ತಿದೆ ಆದಷ್ಟು ಕಮೆಂಟ್ ಮೂಲಕ 123 ಹಾಕಿ ಅದಕ್ಕೆ ಸರಿಯಾದ ಉತ್ತರ A ಇದ್ದರೆ A ಹಾಕಿ, B ಇದ್ದರೆ B ಹಾಕಿ, C ಇದ್ದರೆ C ಹಾಕಿ. ಸರಿಯಾದ ಉತ್ತರ ಪ್ರತಿಯೊಬ್ಬರು ವಿಡಿಯೋ ನೋಡೋಕತ್ರ ತಪ್ಪದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಪ್ರಶ್ನೆ 124ನೇ ಪ್ರಶ್ನೆ, ವಿಟಮಿನ್ B ಯ ಶ್ರೀಮಂತ ಮೂಲವಾಗಿದೆ ಅಂತ ಕೇಳಿರ್ತಾರೆ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ D ಆಗಿರ್ತದೆ, ಧಾನ್ಯಗಳು. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಮಗುವಿನ ಲಿಂಗವನ್ನು ನಿರ್ಧರಿಸುತ್ತದೆ ಅಂತ ಕೇಳಿರ್ತಾರೆ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ D, ವರ್ಣತಂತುಗಳು. ಸ್ನೇಹಿತರೆ ಇಲ್ಲಿ ಲಿಂಗವನ್ನು ನಿರ್ಧರಿಸೋದು X ಬಂದ್ರೆ ಹೆಣ್ಣು ಮಗು ಹುಡ್ತದೆ, ಇಲ್ಲಿ Y ಬಂದ್ರೆ ಇದು ಪುರುಷನ ಮೇಲೆ ಡಿಪೆಂಡ್ ಆಗಿರ್ತದೆ. ಪುರುಷನ ಹತ್ರ ಏನಾದರೂ Y ವರ್ಣತಂತು ಹೋತಪ್ಪ ಅಂದ್ರೆ ಅಲ್ಲಿ ಗಂಡು ಮಗು ಹುಡ್ತದೆ. X ಹೋಯ್ತಂದ್ರೆ ಅಲ್ಲಿ ಲೇಡೀಸ್ ಕಡೆ ಆಲ್ರೆಡಿ X ಅಂತಲೇ ಇರ್ತದೆ. X ಬಂತಂದ್ರೆ ಹೆಣ್ಣು ಮಗು ಹುಡ್ತದೆ, XY ಬರ್ತದೆ ಗಂಡು ಮಗು ಹುಡ್ತದೆ. ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಪೂರ್ತಿಯಾದ ಡೀಟೇಲ್ ನಮ್ಮ ನೋಟ್ಸಲ್ಲಿ ಇತ್ತು. ಯಾರಿಗಾರು ನೋಟ್ಸ್ ಬೇಕಾದ್ರೆ ಅದನ್ನು ತೆಗೆದುಕೊಂಡ್ರೆ ಸಂಪೂರ್ಣವಾಗಿ ಗೊತ್ತಾಗ್ತದೆ. ನಮ್ಮ ಮಾನವನ ದೇಹದಲ್ಲಿ ಅತ್ಯಂತ ಕಠಿಣವಾದ ವಸ್ತು ಯಾವುದು ಅಂತ ಕೇಳಿರ್ತಾರೆ. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಹಲ್ಲಿನ ದಂತಕವಚ. ಈ ಕೆಳಗಿನಗಳಲ್ಲಿ ಯಾವುದು ಬಹು ಬೀಜದ ಹಣ್ಣು ಅಲ್ಲ? ಭಾಳ ಬೀಜ ಇರೋದು ಅಲ್ಲ ಯಾವುದಂತ ಕೇಳಿದ್ದಾರೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ A, ಲಿಚಿ. ಇವೆಲ್ಲ ಬೀಜಗಳು ಭಾಳ ಇರ್ತಾವೆ. ಬಾಯಾಗ ಹಾಕ್ಕೊಂಡ್ರೆ ಬಾಯಿ ತುಂಬ ಹಲ್ಲು. ಯಾವುದತ್ತು ಗೊತ್ತೈತ್ರ?
128ನೇ ಪ್ರಶ್ನೆಗೆ ನೇತ್ರಶಾಸ್ತ್ರಜ್ಞರು ಚಿಕಿತ್ಸೆ ನೀಡುವವರು ಯಾವುದಕ್ಕಾಗಿ ನೇತ್ರಶಾಸ್ತ್ರಜ್ಞರು ಸಾರಿ ಒಂದಿಟ್ಟು ಟಂಗ್ ಟ್ವಿಸ್ಟ್ ಆಗಕತ್ತೈತಿ ಅನ್ನೋ ಅನ್ಕೋರಿ, ಸ್ವಲ್ಪ ನಾಲಿಗೆ ಸ್ವಲ್ಪ ಒಂದೊಂದು ಮಾತು ಹೊಳ್ಳಾಕತ್ತಿಲ್ಲ. ಈ ಸಮಸ್ಯೆ ಯಾವಾಗಿಂತನೂ ಐತಿ. ಒಂದೊಂದು ಮಾತು ಒಂದೊಂದು ಅಕ್ಷರದ ಬರಲ್ಲ ಐತಿ ಆಗಿರ್ಬೋದು, ಒಂದೊಂದು ಅಕ್ಷರತ್ತ ಆಗಿರ್ಬೋದು, ಸ್ವಲ್ಪ ಟ್ವಿಸ್ಟ್ ಅಕ್ಷರ ಹೊಳಂಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಇದಕ್ಕೆ ಸರಿಯಾದ ಉತ್ತರ ಕಣ್ಣುಗಳು, ಆಪ್ಷನ್ ಸಿ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ, ವಿಮಾನಗಳನ್ನು ಪಡೆಯಲು ಈ ವಾಯುಯಾನ ಇಂಧನವು ಶುದ್ಧೀಕರಿಸಿದ ಅಂಶಗಳನ್ನು ಒಳಗೊಂಡಿರ್ತದೆ ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಸೀಮೆಎಣ್ಣೆ. ಅದು ಈಗ ಸಿಗೋದು ಇಲ್ಲ, ನಮ್ಮ ಕಡೆ ಎಲ್ಲ ಬಂದಾಗದ. ಸೋನೋಗ್ರಫಿಯಲ್ಲಿ ಬಳಸಲಾಗುವ ಅಲೆಗಳು ಯಾವುದು ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರ್ತದೆ, ಅಲ್ಟ್ರಾಸ್ಕ್ಯಾನಿಕ್ ಅಲೆಗಳು. ಹಿಮೋಗ್ಲೋಬಿನ್ ರಚನೆಗೆ ಈ ಕೆಳಗಿನವುಗಳಲ್ಲಿ ಯಾವುದು ಅಗತ್ಯವಿದೆ ಅಂತ ಕೇಳಿರ್ತಾರೆ. ಇಂದ ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಬ್ಬಿಣ ಆಗಿರ್ತದೆ. ಇನ್ನು 132ನೇ ಪ್ರಶ್ನೆ, ಬ್ರಹ್ಮಾಂಡದ ಮೂಲ ಮತ್ತು ವಿಕಾಸನ ಅಧ್ಯಯನವನ್ನು ಹೀಗೆಂದು ಕರೆಯಲಾಗ್ತದೆ ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ವಿಶ್ವವಿಜ್ಞಾನ. ಆಟೋಮೊಬೈಲ್ ಬ್ಯಾಟರಿಗಳಲ್ಲಿ ಈ ಕೆಳಗಿನ ಯಾವ ಆಮ್ಲವನ್ನು ಬಳಸಲಾಗುತ್ತದೆ ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, ಪದೇ ಪದೇ ಬರ್ತದೆ, ಅದಕ್ಕಾಗಿ ಇದನ್ನು ಕೂಡ ಒಂದು ಸ್ವಲ್ಪ ನೋಡ್ಕೊಳ್ರಿ. ನಿಮ್ಮದು ಫೋನಿಂದ ಯಾವ ಆಮ್ಲವನ್ನು ಬಳಸಿರ್ತಾರಂತ ಒಂದಿಟ್ಟು ಕಮೆಂಟ್ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸ್ಬೋದಾಗಿರ್ತದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಸಲ್ಫ್ಯೂರಿಕ್ ಆಮ್ಲ ಆಗಿರ್ತದೆ. ಸೀಮೆ ಸುಣ್ಣ ಮತ್ತು ಮಾರ್ಬಲ್ಗಳು ವಿಭಿನ್ನ ರೂಪಗಳಾಗಿವೆ ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಕ್ಯಾಲ್ಸಿಯಂ ಕಾರ್ಬೋನೈಟ್. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಜೈವಿಕ ಅನಿಲದಲ್ಲಿ ದೊಡ್ಡ ಸಂಯೋಜನೆಯಾಗಿದೆ ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೀಥೇನ್ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ, ಮೀಥೇನ್. 136ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದನ್ನು ಭವಿಷ್ಯದ ಇಂಧನ ಎಂದು ಕರೆಯಲಾಗುತ್ತದೆ ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೈಡ್ರೋಜನ್. ಭೋಪಾಲ್ ಅನಿಲದ ದುರಂತ ಸಂಭವಿಸಿದಾಗ ಯಾವ ಅನಿಲ ಬಿಡುಗಡೆ ಆಗಿತ್ತು ಅಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಮಿಥೈಲ್ ಐಸೋಸೈನೇಟ್. ನೆಕ್ಸ್ಟ್ ಪ್ರಶ್ನೆ, ನೆಫ್ರಾನ್ ಮಾನವ ದೇಹದ ಕೆಳಗಿನ ಯಾವ ವ್ಯವಸ್ಥೆಗೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಸರ್ಜನಾ ವ್ಯವಸ್ಥೆ. ನ್ಯಾವಿಗೇಟ್ ಮಾಡಲು ಬಾವಲಿಗಳು ಯಾವ ರೀತಿ ಧ್ವನಿಯನ್ನು ಬಳಸುತ್ತವೆ ಅಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇ ಅಲ್ಟ್ರಾಸೌಂಡ್. ಹೋಮಿಯೋಪತಿಯ ಸಂಸ್ಥಾಪಕ ಯಾರು? ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ಯಾಮ್ಯುಯಲ್ ಹ್ಯಾನೆಮನ್ ಅಂತ ಆಗಿರ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ವರ್ಟಿಕಲ್ಚರ್ ಎಂದರೆ ಏನು ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದ್ರಾಕ್ಷಿ ಉತ್ಪಾದನೆ. ಭೂಮಿಯ ಸುರುಳಿಯಲ್ಲಿ ಹೆಚ್ಚು ಹೇರಳವಾಗಿರುವ ಲೋಹ ಯಾವುದು ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಲ್ಯೂಮಿನಿಯಂ. ಕೆಳಗಿನ ಯಾವ ಲೋಹವು ನೀರನ್ನು ಹೆಚ್ಚು ಮಾಲಿನ್ಯಗೊಳಿಸುತ್ತದೆ ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇ ಆರ್ಸೆನಿಕ್. ಕೆಳಗಿನಗಳಲ್ಲಿ ಯಾವುದು ಸಾಮಾನ್ಯವಾಗಿ ವಾಯು ಮಾಲಿನ್ಯಕಾರಕವಲ್ಲ ಅಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನೈಟ್ರಸ್ ಆಕ್ಸೈಡ್. ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ, ವೇಗ ಸಮಯದ ಗ್ರಾಫ್ ಇಳಿಜಾರು ಪ್ರತಿನಿಧಿಸುತ್ತದೆ ಅಂತ ಕೇಳ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ವೇಗವರ್ಧನೆ. ಇಂಗಾಲದ ಶೇಕಡಾವಾರು ಅತ್ಯಗತ್ಯವಾಗಿದೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಎರಕವೊಯ್ದ ಕೆಬ್ಬಣ. ಕೆಳಗಿನಗಳಲ್ಲಿ ಯಾವುದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟನ್ನು ಬಳಸಲಾಗುವುದಿಲ್ಲ ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ನೀರಿನ ಗಡುಸುತನವನ್ನು ತೆಗೆದುಹಾಕಲು. ಓಝೋನ್ ಪದರದಲ್ಲಿನ ಸವಕಳಿಯು ಇದರಿಂದ ಉಂಟಾಗುತ್ತದೆ ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಕ್ಲೋರೋಫ್ಲೋರೋ ಕಾರ್ಬನ್ ಯಂತ್ರ. ಇವು ನಿಮ್ಮ ಮನೆಯಾಗಿರೋ AC, ಕೂಲರ್ ಮತ್ತು ಅದೇ ರೀತಿ ರೆಫ್ರಿಜರೇಟರ್, ಫ್ರಿಜ್ಜು ಇದರಿಂದ ಬರ್ತಾವೆ ಅಂತೇಳಿ ಪ್ರೂವ್ ಆಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವುದು ಅವಾಹಕವಲ್ಲ ಅಂತ ಕೇಳಿರ್ತಾರೆ. ಸ್ನೇಹಿತರೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಬ್ಬರ್. ನೆಕ್ಸ್ಟ್ ಪ್ರಶ್ನೆ 150ನೇ ಪ್ರಶ್ನೆ,
ಅಸ್ಕೋಬ್ರಿಕ್ ಆಮ್ಲ ಏನಂತ ಕೇಳ್ತಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಆಗಿರ್ತದೆ. ಸ್ನೇಹಿತರೆ, ನಿಮಗೇನಾದರೂ ಇದೇ ರೀತಿ ಕಂಟಿನ್ಯೂಸ್ ಕ್ಲಾಸ್ ಬೇಕಾಗಿತ್ತು ಅಂದರೆ ತಪ್ಪದೇ ಎಲ್ಲರೂ ಕೂಡ ಕಮೆಂಟ್ ಮೂಲಕ ಎಸ್ ಅಂತ ಕಮೆಂಟ್ ಮಾಡಿ. ನಾವು ಇದೇ ರೀತಿ ಪ್ರತಿನಿತ್ಯ ನಿಮ್ಮದು ಇದಕ್ಕೆ ಸಂಬಂಧಿಸಿದ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಆಲ್ರೆಡಿ ನಾವು ಹೇಳಿದ್ದು ಇದಕ್ಕೆ ಸಂಬಂಧಿಸಿದಂತೆ ಯಾರಿಗಾದರೂ ಈ PDF ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದರೆ ಕೆಳಗಡೆ ಕೊಟ್ಟಿರೋ ನಂಬರನ್ನು ಸಂಪರ್ಕಿಸ್ಬೋದು. ಸ್ನೇಹಿತರೆ, ಆಲ್ರೆಡಿ ನಂಬರ್ನ ಕೊಟ್ಟಿದ್ವಿ, ಇಲ್ಲಿ ಇನ್ನೊಂದು ಸಾರಿ ಕೂಡ ಹೇಳ್ತೀವಿ ಕೇಳಿರಿ. 9538151535. ಸ್ನೇಹಿತರೆ, RRB ಡಿ ಗ್ರೂಪಿಗೆ ಸಂಬಂಧಿಸಿದಂತೆ ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ಸನ್ನು ಕವರ್ ಮಾಡಿರೋ ನೋಟ್ಸು ವಿತ್ ಓಲ್ಡ್ ಕ್ವಶನ್ ಪೇಪರು ಮತ್ತು ಕರೆಂಟ್ ಅಫೇರ್ಸು ಮತ್ತು ಸೈನ್ಸ್ಗೆ ಸಂಬಂಧಿಸಿದ 1000 ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಕೂಡ ಕಳಿಸ್ತಾರೆ. ಕೇವಲ 200 ರೂಪಾಯಿಗಾಗಿ ನಿಮಗೆ ಎಲ್ಲ ನೋಟ್ಸ್ಗಳನ್ನು ಕಳಿಸ್ತಾರೆ. ಯಾರಿಗಾದ್ರೂ ಬೇಕಾಗಿತ್ತು ಅಂದರೆ ನಂಬರನ್ನು ಸಂಪರ್ಕಿಸ್ಬೋದು. ಸ್ನೇಹಿತರೆ, ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.